ಈ ಹಾರರ್ ಮೂವಿ ಏನಾದರೂ ಮಾಡೋದಿದ್ರೆ ನೀವು ಸೆಟ್ಟಿಗಿಟ್ಟು ಹಾಕಬೇಕಂತಲೇ ಇಲ್ಲ, ಆರಾಮಾಗಿ ಇಲ್ಲಿ ಬಂದು ಶೂಟ್ ಮಾಡ್ಕೊಳ್ಬೋದು. ಆ ಥರ ಸಕ್ಕತ್ತಾಗಿದೆ ಅಣ್ಣ. ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿನಾಯಕ್ ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ, ಫ್ರೆಂಡ್ಸ್ ಅಂದರೆ ಜಾಸ್ತಿ ಜನ ಇಲ್ಲ, ಒಂದು 4 ಜನ ಇದ್ದಾರೆ. ಒಂದು ಫಾಲ್ಸಿಗೆ ಹೋಗೋಣ, ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ. ಒಂದು ಫಾಲ್ಸಿಗೆ ಹೋಗೋಣ ಅಂತೇಳಿ. ಎಲ್ಲಿ ಹೋಗೋಣ ಅಂತ ಹೇಳಿದಾಗ ಇಲ್ಲೇ ನಮ್ಮ ಬೈಂದೂರಿನ ಒಳಗಡೆ ಗಂಗಾನಾಡು ಎತ್ತೆಬೇರಲ್ಲೊಂದು ಫಾಲ್ಸ್ ಉಂಟು. ನಮಗೆ ಗೊತ್ತಿರಲ್ಲ, ಈಗ ಸದ್ಯದಲ್ಲಿ ಗೊತ್ತಾಗಿದೆ. ಕಾಡ್ಕೋಡ್ ಫಾಲ್ಸ್ ಅಂತೇಳಿ, ಆ ಊರಿನ ಹೆಸರು ಕಾಡ್ಕೋಡು. ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಬಂದ್ವಿ. ಸಖತ್ತಾಗಿದೆ ಪ್ಲೇಸು, ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ. ನೋಡ್ತಾ ಹೋಗೋಣ. ನನ್ನ ಜೊತೆ ಯಾರೆಲ್ಲ ಬಂದಿದ್ದೀರ ಅಂತಲೂ ತೋರಿಸ್ತೀನಿ. ಲೆಟ್ಸ್ ಸಿ ಹೇಗಿದೆ ಫಾಲ್ಸ್ ಅಂತ. ನೋಡಿ, ಫುಲ್ಲು ಆಫ್ ರೋಡ್ ಇದೆ, ಸಖತ್ತಾಗಿದೆ ಬೈಕಲ್ಲಿ ಹೋಗಿ. ಬಟ್ ನಾವು ಇಲ್ಲೊಂದು ಮನೇಲಿ ಬೈಕ್ ಇಟ್ಟು ಸೀದಾ ನಡ್ಕೊಂಡು ಹೋಗ್ತಾಯಿದ್ವಿ. ಒಂದಿಷ್ಟು ಜನ ಬೈಕರ್ಸ್, ಒಂದಿಷ್ಟು ಜನ ಹುಡುಗರೆಲ್ಲ ಬೈಕ್ ತೊಗೊಂಡು ಅಲ್ಲಿಗೆ ಹೋದರು. ನಾವು ಸ್ವಲ್ಪ ರಿಸ್ಕ್ ಬೇಡ, ಹೇಳಲಿಕ್ಕಾಗಲ್ಲ ಯಾವ ಥರ ಇರುತ್ತೆ ಅಂತೇಳಿ. ಎಲ್ಲಾದರೂ ಯಾರು ಬಂದರೆ ಓಡ್ಬಹುದಾದ ಚಾನ್ಸ್ ಸಿಕ್ಕಿದ್ರೆ ಎಸ್ಕೇಪ್ ಆಗಲಿಕ್ಕಾಗುತ್ತೆ. ಮತ್ತು ಬೈಕಿಗೆ ಅವ್ರ ಕೈ ಸಿಕ್ಕಿಬಿದ್ದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂಥೇಳಿ ಬೈಕನ್ನು ಸ್ವಲ್ಪ ದೂರ ಹಿಂದೆ ಇಟ್ಟು ನಡ್ಕೊಂಡೇ ಹೋಗೋಣ ಅಂಥೇಳಿ ಬಂದ್ವಿ. ಬ್ಯಾನರ್ ನೋಡಿ. ಸೊ ನೋಡೋಣ ಹೇಗಿದೆ ಅಂಥೇಳಿ ಹೋಗ್ತಾ ಇದ್ದೀನಿ ನಡ್ಕೊಂಡು. ಓ ದೇವರೇ, ಇದು ಮಾತ್ರ ಸಖತ್ತಾಗಿದೆ. ಬೈಕ್ ಇಟ್ಟು ಬಂದಿದ್ದೆ ಒಳ್ಳೇದು ಅನಿಸ್ತು, ಇಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. ವಾವ್ ಸೂಪರ್ ಜಾಗ. ಈ ಹಾರರ್ ಮೂವಿ ಏನಾದರೂ ಮಾಡೋದಿದ್ರೆ ನೀವು ಸೆಟ್ಟಿಗಿಟ್ಟು ಹಾಕಬೇಕಂತಲೇ ಇಲ್ಲ, ಆರಾಮಾಗಿ ಇಲ್ಲಿ ಬಂದು ಶೂಟ್ ಮಾಡ್ಕೊಳ್ಬೋದು. ಆ ಥರ ಸಕ್ಕತ್ತಾಗಿದೆ. ನೋಡ್ತಾ ಇರ್ಬೋದು, ಬಹಳ ಮಳೆಯಿಂದ ಗುಡ್ಡ ಕುಸಿತಾಗಿದೆ. ಇಲ್ಲಿ ಸುಮಾರು ಸಾಕಷ್ಟು ಗ್ರಾಮಗಳಿತ್ತು, ಈಗ ಎಲ್ಲ ನೆಲಸಮಾಗಿದೆ. ನೆಲಸಮಾಗಿರ್ತದೆ ಅಂತ ನಾವು ನೋಡ್ತಿರ್ಬೋದು. ನೀವು ಕೇಂದ್ರ ಸರ್ಕಾರದಿಂದ ಬಂದಿದ್ದ ರಾಜ್ಯ ಸರ್ಕಾರದಿಂದ? ಇಲ್ಲ, ಇಲ್ಲಿ ನಮ್ದು ಕೇಂದ್ರ ಮತ್ತು ರಾಜ್ಯ ಮರ್ಜ್ ಆಗಿರ್ತಕ್ಕಂಥ ಸರ್ಕಾರ. ಕೂತ್ಗಳಲ್ಲಿ ನಿನ್ಗೆ ಎದ್ರೆ ತಾನೆ ಅವ್ರು ದೇವರನ್ನು ಮರ್ಜ್ ಆಗುದಿಲ್ಲ ಆಗಿರ್ ಮಾರ, ನೀವು ಮರ್ಜ್ ಮಾಡ್ಸಿರಿ? ಹೌದೌದು, ನಾವು ವೆರಿ ಗುಡ್. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಹುಷಾರ್ MP, ಕಾಲ್ ಜಾರೋದು. ಭಾಳ ಜಾಗ್ರತೆಯಲ್ಲಿ MP ಹಿಡಿತಿದ್ದ ಮರ ಎಲ್ಲ ಅಡ್ಡಾಗಿ ಒಂದು ದಾಂಡ್ಕೊಂಡು ಹೋಗಿ ಒಂದೊಳ್ಳೆ ನೇಚರ್ನ ನಾವು ನೋಡ್ಬೋದು. ವಾಹ್, ಅದೇ ಜೀವನದಲ್ಲಿ ಸುಖ ಸಿಗಬೇಕಂದ್ರೆ ಕಷ್ಟಗಳನ್ನು ದಾಟ್ಕೊಂಡು ಹೋಗ್ಬೇಕಲ್ಲ, ಹಾಗೆ ನಿಮ್ಗೆ ಆ ಫಾಲ್ಸ್ ನೋಡ್ಬೇಕಂತ ಈ ಥರದ್ದೆಲ್ಲ ರಿಸ್ಕ್ ರೋಡ್ಗಳನ್ನೆಲ್ಲ ದಾಂಡ್ಕೊಂಡು ಹೋದರೆ ನಿಮಗೆ ಒಂದು ಬ್ಯೂಟಿಫುಲ್ ಆದ ಫಾಲ್ಸ್ ಸಿಗುತ್ತೆ. ಫುಲ್ ಕನ್ಫ್ಯೂಸ್, ಹೆಂಗೆ ಹೋಗೋದಂಗೆ ಗೊತ್ತಿಲ್ಲ. ಇಂಥ ಬ್ಲಾಗ್ ಮಾಡಿದವ್ರೆ ಜೀವ ಹಳೆದ. ಹೊಸ ಚಪ್ಪಲ್ ಹಾಕೊ ಬಂದಿದ್ದ ಸೂರಜ್. ಸೊ ಸೂರಜನ್ನೇ ಮುಂದೆ ಬಿಡೋದು ಒಳ್ಳೇದು, ಗ್ರಿಪ್ ಇರುತ್ತೆ ಚಪ್ಪಲಲ್ಲಿ ಒಳ್ಳೆ. ಹೆಂಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ, ಸೌಂಡ್ ಮಾತ್ರ ಇಲ್ಲಿ ಕೇಳಿಸ್ತಾ ಇದೆ. ಇಲ್ಲಿಂದ ಜಂಪ್ ಮಾಡಿರಲ್ಲೋಗಿ ರೀಚ್ ಆಗೋದಿದ್ರೆ ಜಂಪ್ ಮಾಡ್ಬೋದಿತ್ತು, ಅದು ಡೌಟ್. ಯಾಕಂದರೆ ಇಲ್ಲಿ ತುಂಬ ಮರಗಳಿರೋದ್ರಿಂದ ಸಿಕ್ಕ ಬೀಳ್ತದೆ. ಸೊ ಎಲ್ಲಿ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಅಲ್ಲಿ ಇಳುವಾಗಲೇ ವಿಡಿಯೋ ಮಾಡುವಾಗ ಕಂಡೆ, ಒಂದು ವೇಳೆ ನಾವು ವಿಡಿಯೋ ಮಾಡಿದರೆ ಗ್ಯಾರಂಟಿ ಇಲ್ಲಿ ಬರೋದಿಲ್ಲ. ಈಗ ಅಲ್ಲೆಲ್ಲ ಮಧ್ಯದಲ್ಲೆಲ್ಲ ಮುಳ್ಳಿನ ಕಡೆ ಸಿಕ್ಕಾಬಿಡ್ತಿದೆ. ಸರ್ಕಸ್ ಮಾಡಿ ಇದು ಬಹುಶಃ ನಾವೇ ಕಂಡುಹಿಡಿದು ರೋಡ್ ಅಂತ. ಹೆಂಗಿತ್ತಂದ್ರೆ ಅಪ್ಪ, ಚಪ್ಪಲೆಲ್ಲ ಜಾರಿ ಆದರೂ ಸಖತ್ತಾಗಿದೆ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಬಂದಿದ್ದಕ್ಕೊಂದು ತೃಪ್ತಿ ಆಯ್ತು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.
ಇನ್ವೆಸ್ಟಿಗೇಷನ್ ಮಾಡಿದಾಗ ಹೆಂಗೆ ಫೀಲ್ ಇರುತ್ತೆ, ಹೌದೌದು. ಹಂಗೆ ಫೀಲ್ ಆಗ್ತಾ ಇದೆ. ಇದಕ್ಕಿಂತ ನಿಲ್ಕೊಂಡು ಹೋಗ್ಬೋದು. ಚೂರು ಮಿಸ್ ಆಯ್ತಂದ್ರೆ ಬಳ್ಕೊಂಡು ಹೋಗ್ಬೋದು. ಚೆನ್ನಾಗಿ ಆ್ಯಕ್ಚುಲಿ